IPL ಮ್ಯಾಚ್ ಗೆಲ್ಲೋದಕ್ಕೆ RCB ತಂಡ ಎಷ್ಟು ಹೊಡೆತಗಳನ್ನು ಕೊಟ್ಟಿತ್ತೋ ಅದಕ್ಕಿಂತಲೂ ಹೆಚ್ಚಿನ ಹೊಡೆತವನ್ನು ರಾಜಕೀಯವಾಗಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊಡುವುದರಲ್ಲಿ ಸಫಲತೆಯನ್ನು ಕಾಣ್ತಾ ಇದ್ದಾರೆ. ಅಧಿಕಾರ ಹಂಚಿಕೆಯ ಕುರಿತಂತೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಆಂತರಿಕ ಕದನಗಳು ನಡೀತಾನೇ ಇದ್ದವು. ಆ ಕದನ ಈಗ ಕುತೂಹಲಕಾರಿಯಾದ ಅಂತಿಮ ಘಟ್ಟವನ್ನು ತಲುಪಿಕೊಂಡಿದೆ. ವಿಧಾನ ಪರಿಷತ್ಗೆ 4 ನಾಮನಿರ್ದೇಶನ ಮಾಡುವುದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ತಮ್ಮದೇ ಗುಂಪಿನ 4 ಹೆಸರನ್ನು ಅಂತಿಮಗೊಳಿಸಿ ಅದರ ಅನುಮೋದನೆಗಾಗಿ ರಾಜಭವನಕ್ಕೂ ಕೂಡ ಕಳುಹಿಸಿದರು. ಅದಕ್ಕೆ ಕಾಂಗ್ರೆಸ್ನಲ್ಲಿಯೇ ಆಂತರಿಕವಾಗಿ ಅಪಸ್ವರಗಳು ಎದ್ದಿದ್ವು. ಅದರ ಬಗ್ಗೆ ಬಹಿರಂಗವಾಗಿ ಏನನ್ನೂ ಹೇಳಿಕೊಳ್ಳದೇ ಇದ್ದಂತಹ ಡಿ.ಕೆ. ಶಿವಕುಮಾರ್ ನೇರವಾಗಿ ಸದ್ದಿಲ್ಲದಂತೆಯೇ ವರಿಷ್ಠರ ಮುಂದೆ ಹೋದರೂ ಅಲ್ಲಿ ಕೂತ್ಕೊಂಡು ಈ 4 ಮಂದಿಯ ನಾಮನಿರ್ದೇಶನಕ್ಕೆ ತಡೆಯನ್ನು ಕೊಡಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಾತಿ ಗಣತಿ ವರದಿಯನ್ನು ಅಂಗೀಕರಿಸ್ತೇನೆ, ಅದನ್ನು ಜಾರಿಗೆ ತಂದೇ ತರ್ತೇನೆ ಅನ್ನುವಂತಹ ಮಾತನ್ನು ದೊಡ್ಡದಾಗಿ ಹೇಳ್ತಾ ಪ್ರಚಾರವನ್ನು ಪಡೆದುಕೊಂಡ್ರು. ಅವರ ಬೆಂಬಲಕ್ಕೆ ಇರುವಂತಹ ಸಚಿವರ ಪಡೆ ಕೂಡ ಅದನ್ನು ನಾನಾ ರೀತಿಯಲ್ಲಿ ಸಮರ್ಥನೆಯನ್ನು ಮಾಡಿಕೊಳ್ತಾ ಇತ್ತು. ಆ ವರದಿಯ ಸ್ವೀಕಾರದ ಬಗ್ಗೆ ಪ್ರಬಲ ಜಾತಿಗಳವರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದರು. ಆ ಸಂದರ್ಭದಲ್ಲೂ ಕೂಡ ಉಪಮುಖ್ಯಮಂತ್ರಿ ಕಡಾಖಂಡಿತವಾಗಿ ಬಹಿರಂಗವಾಗಿ ಯಾವುದೇ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಇಲ್ಲೂ ಕೂಡ ಈ ವಿಷಯವನ್ನು ವರಿಷ್ಠರ ಮುಂದೆ ಇಟ್ಟು ಜಾತಿ ಗಣತಿಯನ್ನು ಅಂಗೀಕರಿಸಿದರೂ ಕೂಡ ಅದು ಹಳತಾಗಿರುವುದರಿಂದ ಮತ್ತು ವಿರೋಧಗಳು ತೀವ್ರವಾಗಿ ಹೆಚ್ಚುತ್ತಾ ಇರೋದರಿಂದ ಮತ್ತೊಂದು ಜಾತಿ ಗಣತಿಯನ್ನು ಮಾಡಿಸಬೇಕು ಅನ್ನುವಂತಹ ನಿರ್ಧಾರವನ್ನು ವರಿಷ್ಠರೇ ಖುದ್ದಾಗಿ ಸಿದ್ದರಾಮಯ್ಯ ಅವರನ್ನು ಕೂರಿಸಿಕೊಂಡು ಪಾಠ ಹೇಳುವಂತೆ ಮಾಡುವುದರಲ್ಲಿ ಡಿ.ಕೆ. ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ಈ ಎರಡೂ ಪ್ರಕರಣಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರುವ ದೊಡ್ಡ ಹೊಡೆತಗಳೇ ಆಗಿವೆ. ಮತ್ತೊಂದೆಡೆ ರಾಜ್ಯದಲ್ಲೀಗ RCB ವಿಜಯೋತ್ಸವದಲ್ಲಿ ಆದಂತಹ ಕಾಲ್ತುಳಿದ ಪ್ರಕರಣ ಏನಿದೆಯೋ ಅದಕ್ಕೆ ನಿಜವಾದ ಹೊಣೆಗಾರರು ಯಾರು ಅನ್ನುವ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿಯೇ ಇದೆ. ಸರ್ಕಾರಕ್ಕೆ ದೊಡ್ಡ ಮುಖಭಂಗವನ್ನು ತಂದಿದೆ, ಅಪಕೀರ್ತಿಯನ್ನು ತಂದೊಡ್ಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಘಟನೆಯಿಂದ ನುಣುಚಿಕೊಳ್ಳುವಂತಹ ಎಲ್ಲ ಪ್ರಯತ್ನವನ್ನು ಮಾಡ್ತಾನೇ ಇದೆ. ಇದರಲ್ಲಿ ವಿಶೇಷವಾಗಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಪಾತ್ರ ದೊಡ್ಡದಾಗಿ ಕಾಣ್ತಾ ಇದೆ. ಅದರಂತೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಎಚ್ಚರ ತಪ್ಪಿ ಬೇರೆಯವರ ಮಾತಿಗೆ ಬೆಲೆ ಕೊಟ್ಟು ಇಂತಹ ಅನಾಹುತಕ್ಕೆ ಕಾರಣ ಆಗಿಬಿಟ್ರು ಅನ್ನುವ ಮಾತುಗಳು ಇವೆ. ಸರ್ಕಾರ ಈ ಘಟನೆಯಿಂದ ನುಣುಚಿಕೊಳ್ಳುವ ಯತ್ನವಾಗಿ ಹಲವಾರು IPS ಅಧಿಕಾರಿಗಳನ್ನು ಅಮಾನತುಗೊಳಿಸಿದೆ, ವರ್ಗಾವಣೆಯನ್ನುಗೊಳಿಸಿದೆ. ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರ ಆಗಿದ್ದಂಥ ಗೋವಿಂದರಾಜು ಅವರನ್ನು ಆ ಜವಾಬ್ದಾರಿಯಿಂದ ಮುಕ್ತಿಗೊಳಿಸಲಾಗಿದೆ. ಈ ಎಲ್ಲ ಕ್ರಮಗಳು, ಅದರಲ್ಲೂ ಬೆಂಗಳೂರು ನಗರದ ಪೊಲೀಸ್ ಆಯುಕ್ತ ದಯಾನಂದ್ ಅವರನ್ನು ಅಮಾನತಿನಲ್ಲಿ ಇಟ್ಟ ಬಗ್ಗೆ ಸಾರ್ವಜನಿಕವಾಗಿ ತೀವ್ರ ಆಕ್ರೋಶ ದಿನದಿನಕ್ಕೂ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅಮಾನತನ್ನು ರಾಜ್ಯ ಸರ್ಕಾರ ಎಷ್ಟೇ ಸಮರ್ಥನೆಯನ್ನು ಮಾಡಿಕೊಂಡರೂ ಕೂಡ ಅದು ಜನಮಾನಸದಲ್ಲಿ ದೊಡ್ಡ ಕಳಂಕವಾಗಿ ಸರ್ಕಾರವನ್ನು ಕಾಡ್ತಾ ಇದೆ. ಇದರ ನಡುವೆಯೇ IAS ಮತ್ತು IPS ಅಧಿಕಾರಿಗಳ ನಡುವಣ ಕಿತ್ತಾಟವೂ ಕೂಡ ಬಹಿರಂಗಗೊಳ್ತಾ ಇದೆ. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ IPS ಅಧಿಕಾರಿಗಳನ್ನು ಮಾತ್ರ ಅಮಾನತು ಮಾಡಿರುವುದು ಏಕೆ, IAS ಅಧಿಕಾರಿಗಳ ತಪ್ಪು ಏನೂ ಇಲ್ವಾ ಅನ್ನುವಂತಹ ಆಕ್ಷೇಪವನ್ನು IPS ವಲಯ ಮಾಡ್ತಾ ಇದೆ. ಹೀಗಾಗಿ IAS ಅಧಿಕಾರಿಗಳ ವಿರುದ್ಧವೂ ಕ್ರಮ ತೆಗೆದುಕೊಳ್ಳಬೇಕಾದ ಅನಿವಾರ್ಯ ಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಸಿಲುಕಿಕೊಂಡಿದ್ದಾರೆ. ಈ IAS ಮತ್ತು IPS ಅಧಿಕಾರಿಗಳ ನಡುವೆನೇ ಅಸಮಾಧಾನ ಉಂಟಾಗಿರುವಂಥದ್ದು ಅಂತಿಮವಾಗಿ ಸರ್ಕಾರದ ಮೇಲೇ ಪ್ರಭಾವವನ್ನು ಬೀರ್ತದೆ ಅನ್ನೋದನ್ನು ಮರೆಯಬಾರ್ದು. ಯಾವುದೇ ಸರ್ಕಾರ ಆಗಿರಲಿ, ಯಾವುದೇ ಯೋಜನೆಯನ್ನು ರೂಪಿಸಿರಲಿ, ಅದನ್ನು ಜಾರಿಗೆ ತರಬೇಕಾದಂಥವರು ಆಡಳಿತವನ್ನು ನಡೆಸುವಂತಹ ಕಾರ್ಯಾಂಗದಲ್ಲಿರುವ ಅಧಿಕಾರಿಗಳು. ಇದರಿಂದಾಗಿಯೇ ಆಯಕಟ್ಟಿನ ಜಾಗಗಳಲ್ಲಿ ತಮಗೆ ಬೇಕಾದಂತಹ ಅಧಿಕಾರಿಗಳನ್ನು ನೇಮಿಸಿಕೊಳ್ಳುವಂತಹ ಕೆಲಸವನ್ನು ಎಲ್ಲ ಮುಖ್ಯಮಂತ್ರಿಗಳು ಕೂಡ ಮಾಡ್ತಾರೆ. ಅದೇ ರೀತಿಯ ಕೆಲಸವನ್ನು ಸಿದ್ದರಾಮಯ್ಯ ಕೂಡ ಮಾಡಿದರು. ಆದರೆ ಈ ಕಾಲ್ತುಳಿತ ಪ್ರಕರಣದಲ್ಲಿ IAS ಮತ್ತು IPS ಅಧಿಕಾರಿಗಳ ನಡುವೆ ಅಸಮಾಧಾನ ಉಂಟಾಗಿರುವುದರ ಹಿನ್ನೆಲೆಯಲ್ಲಿ ಇದು ನೇರವಾಗಿ ಆಡಳಿತದ ಮೇಲೆ ಪರಿಣಾಮವನ್ನು ಬೀರುವುದು ಖಚಿತ ಆಗಿದೆ. ಸರ್ಕಾರದ ಯಾವುದೇ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬೇಕಾದದ್ದು ಅಧಿಕಾರಿಗಳ ವರ್ಗ. ಆದರೆ ಈ ಅಧಿಕಾರಿಗಳು ಅಸಹಕಾರವನ್ನು ತೋರಿಸಿದರೆ ಅಥವಾ ಅನುಷ್ಠಾನದಲ್ಲಿ ಮಂದಗತಿಯನ್ನು ಅನುಸರಿಸಿದರೆ ಅಥವಾ ಬೇಕಾಗಿಯೇ ವಿಳಂಬ ನೀತಿಯನ್ನು ಅನುಸರಿಸಿದರೆ ಸರ್ಕಾರ ಮಾಡಿದ ಯೋಜನೆಗಳೆಲ್ಲವೂ ನಿರರ್ಥಕ ಆಗಿಬಿಡ್ತವೆ.
ಈ ಹಿನ್ನೆಲೆಯಲ್ಲಿ ಈಗ IAS ಮತ್ತು IPS ಅಧಿಕಾರಿಗಳ ನಡುವಣ ಅಸಮಾಧಾನ ಭುಗಿಲೆದ್ದಿರುವುದು ನೇರವಾಗಿ ಆಡಳಿತದ ಮೇಲೆ ದುಷ್ಪರಿಣಾಮವನ್ನು ಬೀರುವುದರಲ್ಲಿ ಯಾವುದೇ ಸಂಶಯಗಳು ಕೂಡ ಇಲ್ಲದಂತೆ ಆಗಿಬಿಟ್ಟಿದೆ. ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದ ರಾಮಕೃಷ್ಣ ಹೆಗಡೆ ಮತ್ತು SM ಕೃಷ್ಣ ಅವರು ಆಯಕಟ್ಟಿನ ಜಾಗದಲ್ಲಿ ಇರುವಂತಹ ಅಧಿಕಾರಿಗಳನ್ನು ತೀವ್ರ ಸ್ನೇಹಪರತೆಯಿಂದ ನಡೆಸಿಕೊಂಡಿದ್ದರಿಂದಲೇ ಅವರು ಕೈಗೊಂಡಂತಹ ಹಲವಾರು ಯೋಜನೆಗಳು ಅನುಷ್ಠಾನಕ್ಕೆ ಬಂದು ಜನರಿಗೆ ತಲುಪುವಲ್ಲಿ ಸಫಲರಾಗಿರುವಂತಹ ಮಾತುಗಳು ಕೂಡ ಇದ್ದೇ ಇವೆ. ಇದೇ ರೀತಿಯಲ್ಲಿ ಸಿದ್ದರಾಮಯ್ಯ ಕೂಡ ಅಧಿಕಾರಿಗಳನ್ನು ಬೈದು ರೇಗಿ ಕೆಲಸವನ್ನು ತೆಗೆಸುವುದರಲ್ಲಿ ಯಶಸ್ವಿಯಾಗಿದ್ದರು. ಆದರೆ ಈಗ IAS ಮತ್ತು IPS ಅಧಿಕಾರಿಗಳ ನಡುವೆ ತಾರತಮ್ಯವನ್ನು ಮಾಡ್ತಾ ಇದ್ದಾರೆ. ಸರ್ಕಾರವನ್ನು ಬಚಾವು ಮಾಡಿಕೊಳ್ಳುವುದಕ್ಕಾಗಿ ಅಧಿಕಾರಿಗಳ ವರ್ಗವನ್ನು ಬಲಿ ಕೊಡ್ತಾ ಇದ್ದಾರೆ ಅನ್ನುವ ಆಕ್ಷೇಪಗಳು ದೊಡ್ಡ ಮಟ್ಟದಲ್ಲೇ ಎದ್ದಿದ್ದು, ನಿವೃತ್ತ IPS ಅಧಿಕಾರಿಗಳ ಸಂಘದವರು ಕೂಡ ಮುಖ್ಯಮಂತ್ರಿಯವರ ಈ ನಡೆಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿ ಪತ್ರವನ್ನು ಬರೆದಿರುವಂಥದ್ದು ಕೂಡ ನಡೆದಿದೆ. ಈ ಕಾಲ್ತುಳಿತ ಪ್ರಕರಣದಲ್ಲಿ ಅತಿ ಹೆಚ್ಚಾಗಿ ಒಣ ಪ್ರತಿಷ್ಠೆಗಳೇ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಮುಳುವಾಗುವಂತಹ ಲಕ್ಷಣಗಳು ಕೂಡ ಕಾಣಿಬರ್ತಾ ಇವೆ. ಮದ್ಯದ ದೊರೆ ವಿಜಯ ಮಲ್ಯ ಬ್ಯಾಂಕಿನಿಂದ 9,000 ಕೋಟಿಯಷ್ಟು ಹಣವನ್ನು ಸಾಲವಾಗಿ ಪಡೆದು ಆ ವಿಚಾರದಲ್ಲಿ ದೇಶವನ್ನು ಬಿಟ್ಟು ಹೋಗಿರುವಂತಹ ವ್ಯಕ್ತಿ ವಿಜಯ ಮಲ್ಯ. ಅವರ ರಾಯಲ್ ಚಾಲೆಂಜ್ ವಿಸ್ಕಿಯನ್ನು ಜನಪ್ರಿಯಗೊಳಿಸುವುದಕ್ಕಾಗಿ ಕ್ರಿಕೆಟ್ ಆಟಗಾರರನ್ನು ಖರೀದಿಸಿಕೊಂಡು ಆ ತಂಡಕ್ಕೆ ರಾಯಲ್ ಚಾಲೆಂಜ್ ಅನ್ನುವಂತಹ ಹೆಸರನ್ನು ಇಟ್ಟಿದ್ದಂತಹ ವಿಜಯ ಮಲ್ಯ ಅಲ್ಲೂ ಕೂಡ ಎಣಿಕೆ ಮಾಡಿದಂಥದ್ದು ವಾಣಿಜ್ಯಾತ್ಮಕ ಅಂಶವನ್ನು ಮಾತ್ರ. ಅದೇ RCB ತಂಡ 18 ವರ್ಷಗಳ ನಂತರ IPL ಕಪ್ಪನ್ನು ಗೆಲ್ತು. ಅದರ ವಿಜಯೋತ್ಸವವನ್ನು ಆಚರಿಸುವುದರ ಕ್ರೆಡಿಟನ್ನು ನಾನು ಪಡೆದುಕೊಳ್ಳಬೇಕು ಅನ್ನುವ ಹಪಾಹಪಿತನಕ್ಕೆ ಬಿದ್ದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್. ಆಟಗಾರರನ್ನೆಲ್ಲ ಕರೆದು ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಹಮ್ಮಿಕೊಂಡ್ರೆ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ವಿಜಯೋತ್ಸವ ಆಚರಣೆ ಮಾಡುವಂತಹ ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಅವರು ಪಾಲ್ಗೊಂಡರು. ಕ್ರಿಕೆಟ್ ತಂಡವನ್ನು ಸನ್ಮಾನಿಸುವುದಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಅನ್ನುವಂತಹ ವಿಷಯವನ್ನು ತಿಳಿಯುತ್ತಿದ್ದಂತೆ ಕನಕಪುರದಲ್ಲಿದ್ದಂತಹ ಸಿದ್ದರಾಮಯ್ಯ ನೇರವಾಗಿ ದೌಡಾಚಿದ್ದು ವಿಮಾನ ನಿಲ್ದಾಣಕ್ಕೆ. ಅಲ್ಲಿ ಆಟಗಾರರನ್ನೆಲ್ಲ ಬರಮಾಡಿಕೊಂಡರು, ಸ್ವಾಗತಿಸಿದರು. ಇದು ಸಿದ್ದರಾಮಯ್ಯ ಅವರು ಆಟಗಾರರನ್ನು ಗೌರವಿಸಿ ಕ್ರೆಡಿಟನ್ನು ತನ್ನದಾಗಿಸಿಕೊಳ್ಳುವುದನ್ನು ತಪ್ಪಿಸುವುದಕ್ಕಾಗಿ DK ಶಿವಕುಮಾರ್ ಮುಂಚಿತವಾಗಿಯೇ ವಿಮಾನ ನಿಲ್ದಾಣಕ್ಕೆ ಹೋಗಿ ಅವರನ್ನು ಗೌರವಿಸಿ ಆ ಕ್ರೆಡಿಟನ್ನು ತನ್ನದಾಗಿಸಿಕೊಳ್ಳುವಂತಹ ಯತ್ನವನ್ನು ಮಾಡಿದರು ಅನ್ನುವ ಮಾತುಗಳು ಕೇಳಿ ಬರ್ತಾಯಿವೆ. ಹೀಗೆ ಕ್ರಿಕೆಟಿಗರನ್ನು ಸನ್ಮಾನಿಸುವ ಕ್ರೆಡಿಟನ್ನು ತಾನು ಪಡೆದುಕೊಳ್ಳುವ ಮೂಲಕ ಜನಪ್ರಿಯತೆಯನ್ನು ಗಳಿಸಿಕೊಳ್ತಾನೆ ಅನ್ನುವ ಹುಂಬತನಕ್ಕೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಬಿದ್ದಿದ್ದರ ಪರಿಣಾಮವಾಗಿ ತೊಳಿತದಲ್ಲಿ 11 ಮಂದಿಯ ಪ್ರಾಣ ಹೋಗುವಂತಾಯಿತು. ಹಾಗೆ ಪ್ರಾಣ ಹೋಗಿದ್ದಕ್ಕೆ ಯಾರು ಹೊಣೆ ಅನ್ನುವುದನ್ನು ಮುಖ್ಯಮಂತ್ರಿಯಾಗಲಿ ಉಪಮುಖ್ಯಮಂತ್ರಿಯಾಗಲಿ ಅಥವಾ ಗೃಹ ಮಂತ್ರಿಯಾಗಲಿ ಒಪ್ಕೊಳ್ತಾನೇ ಇಲ್ಲ. ಬದಲಿಗೆ ಸರ್ಕಾರದ ಪಾತ್ರ ಇದರಲ್ಲಿ ಏನೂ ಇಲ್ಲ, ಆರಕ್ಷಕರದೇ ವೈಫಲ್ಯ ಅನ್ನುವಂತಹ ಗೂಬೆ ಕೊಲಿಸುವ ಯತ್ನವನ್ನು ಮಾಡ್ತಾ ಇಡೀ ಅಧಿಕಾರಿಗಳ ಸಮೂಹವನ್ನು ವಿರೋಧ ಕಟ್ಕೊಳ್ತಾನೆ ಹೋಗ್ತಾ ಇದೆ. ಇದು ದೂರಗಾಮಿ ದೃಷ್ಟಿಯಿಂದ ನೋಡಿದರೆ ಅದು ಸರ್ಕಾರದ ಮೇಲೆ ದೊಡ್ಡ ದುಷ್ಪರಿಣಾಮವನ್ನು ಬೀರ್ತಿದೆ. ಅದು ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗೋದರಲ್ಲಿ ಸಂದೇಹ ಇಲ್ಲವೇ ಇಲ್ಲ. ಅದರ ಜೊತೆಗೇನೂ ಕೂಡ ಚುನಾವಣೆಗಳು ನಡೆಯುವಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಅಪರೋಕ್ಷವಾಗಿ ಒಂದು ರಾಜಕೀಯ ಪಕ್ಷದ ಬೆಂಬಲಕ್ಕೆ ನಿಂತು ಆ ಪಕ್ಷ ಅಧಿಕಾರಕ್ಕೆ ಬರುವಂತೆ ನೋಡ್ಕೊಳ್ತಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನಗಳು ಇಲ್ಲ. ಈಗ IPS ಅಧಿಕಾರಿಗಳನ್ನು ಅಂದರೆ ಪೊಲೀಸ್ ಇಲಾಖೆಯನ್ನು ನಿಷ್ಠೂರ ಕಟ್ಟಿಕೊಂಡಿರುವಂತಹ ಸಿದ್ದರಾಮಯ್ಯ ಅವರ ಸರ್ಕಾರ ಮುಂದಿನ ಚುನಾವಣೆಗಳಲ್ಲಿ ಪೊಲೀಸ್ ಇಲಾಖೆಯ ಅಸಮಾಧಾನಕ್ಕೆ ಒಳಗಾಗಿ ಅಲ್ಲಿಯೂ ಕೂಡ ಮತ ಗಳಿಕೆಯಿಂದ ವಂಚಿತ ಆಗುವ ಲಕ್ಷಣಗಳು ಇದ್ದೇ ಇವೆ. ಈ ಕಾಲ್ತುಳಿತ ಪ್ರಕರಣವನ್ನು ಕೂಡ ರಾಹುಲ್ ಗಾಂಧಿಯವರ ಮುಂದೆ ಚರ್ಚೆ ಮಾಡಲಾಗಿದೆ. ರಾಹುಲ್ ಗಾಂಧಿಗೆ ಇದರ ಬಗ್ಗೆ ಅಸಮಾಧಾನ ಇದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇರುವುದು ನಿಜವಾದರೂ ಕೂಡ ಜನನಾಯಕ ಆಗಿರುವಂತಹ ವರ್ಚಸ್ಸಿನ ನಾಯಕ ಆಗಿರುವಂತಹ ಸಿದ್ದರಾಮಯ್ಯ ವರಿಷ್ಠರ ಮುಂದೆ ಕೂತು ಅವರು ಹೇಳುವಂತಹ ಪಾಠವನ್ನು ಕೇಳಿಸಿಕೊಳ್ಳುವಂತಹ ದುಸ್ಥಿತಿಗೆ ಇಳಿದಿರುವಂಥದ್ದು ನಿಜಕ್ಕೂ ದುರಂತಮಯವಾದ ವಿಚಾರವೇ ಆಗಿದೆ. ರಾಜ್ಯದಲ್ಲಿ ದೇವೇಗೌಡ, BS ಯಡಿಯೂರಪ್ಪ, S ಬಂಗಾರಪ್ಪ ಅವರಂತಹ ಸಮೂಹ ನಾಯಕರ ಸಾಲಿಗೆ ಸೇರುವಂಥವರು ಸಿದ್ದರಾಮಯ್ಯ. ಅವರಿಗೆ ಅವರದೇ ಆದ ದೊಡ್ಡ ಮಟ್ಟದ ಅಭಿಮಾನಿಗಳ ಕಾರ್ಯಕರ್ತರ ಬಳಗ ಇದೆ. ಅವರು ರಾಜ್ಯದಲ್ಲಿ ಒಬ್ಬ ನಾಯಕ.
ಆದರೆ ಅವರು ಈಗ ವರಿಷ್ಠ ಮಂಡಳಿಯ ಮುಂದೆ ಕೈಕಟ್ಟಿ ಕೂತು ಅವರು ಹೇಳಿದಂತೆ ಕೇಳುವಂತಹ ದುಸ್ಥಿತಿಗೆ ಇಳಿದಿದ್ದಾರೆ. ಆ ರೀತಿ ಮಾಡುವುದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಶಸ್ವಿಯಾಗಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ವಿಶೇಷ. ಡಿ ಕೆ ಶಿವಕುಮಾರ್ ಅವರು ಒಳಗೊಳಗೆಯೇ ಕೊಡ್ತಾ ಇರುವಂತಹ ಹೊಡೆತಗಳಿಂದ ಸಿದ್ದರಾಮಯ್ಯ ಕಂಗಾಲಾಗಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರು ಸ್ವಾಭಿಮಾನ ಮತ್ತು ಸಮಾಜವಾದಿ ಹಿನ್ನೆಲೆಯ ಮಾತುಗಳನ್ನು, ನೀತಿ ಪಾಠಗಳನ್ನು ಹೇಳ್ತಾ ಇರುವಂತಹ ವ್ಯಕ್ತಿಯಾಗಿದ್ದವರು ಈಗ ಅಧಿಕಾರಕ್ಕಾಗಿ ಡಿ ಕೆ ಶಿವಕುಮಾರ್ ಅಂತವರು ವರಿಷ್ಠ ಮಂಡಳಿಯಿಂದ ಕೊಡ್ತಾ ಇರುವಂತಹ ಹೊಡೆತಗಳನ್ನು ಕೂಡ ತಡೆದುಕೊಂಡು ಅಧಿಕಾರದಲ್ಲೇ ಮುಂದುವರಿಯುವುದಕ್ಕೆ ಹೋಗ್ತಾ ಇರುವಂಥದ್ದು ಕೂಡ ಒಂದು ರೀತಿಯ ಉಂಬತನ ಮತ್ತು ಹಾಸ್ಯಾಸ್ಪದವಾಗಿ ಕಾಣ್ತಾ ಇದ್ದರೆ ಅದರಲ್ಲಿ ಅಚ್ಚರಿಯನ್ನು ಪಡಬೇಕಾಗಿರುವುದು ಇಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ಸಿದ್ದರಾಮಯ್ಯ ಅವರಿಗೆ ವರಿಷ್ಠ ಮಂಡಳಿಯಿಂದ ದೊಡ್ಡ ಮಟ್ಟದ ಶಾಕ್ಗಳು ಒಂದರಿಂದ ಒಂದರಂತೆ ಆಗ್ತಾನೇ ಇವೆ. ಆದರೆ ಸಿದ್ದರಾಮಯ್ಯ ಅವೆಲ್ಲವನ್ನು ಸಹಿಸಿಕೊಳ್ತಾ ಇರೋದು ಏಕೆ? ಪ್ರತಿಯೊಂದು ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರ ಅಣತಿಯನ್ನು ಪಡೆದುಕೊಳ್ಳಲೇಬೇಕಾದಂತಹ ದುಸ್ಥಿತಿಗೆ ಸಿದ್ದರಾಮಯ್ಯ ತಲುಪಿರುವಂಥದ್ದು ವಿಪರ್ಯಾಸ. ಡಿ ಕೆ ಶಿವಕುಮಾರ್ ಇಲಾಖೆಗೆ ಸಂಬಂಧಪಟ್ಟ ಯಾವುದೇ ವರ್ಗಾವಣೆಯನ್ನು ಮಾಡಿದರೂ ಕೂಡ ಡಿ ಕೆ ಶಿವಕುಮಾರ್ ಅದನ್ನು ಸಹಿಸಿಕೊಳ್ತಾ ಇಲ್ಲ. ಅದೆಲ್ಲವನ್ನು ರದ್ದುಗೊಳಿಸಿ ನನ್ನ ಗಮನಕ್ಕೆ ತರದೆ ಯಾವುದೇ ವರ್ಗಾವಣೆಯನ್ನು ಮಾಡಬಾರದು ಅನ್ನುವ ಹುಕುಮನ್ನು ಕೊಡುವ ಮಟ್ಟಕ್ಕೆ ಡಿ ಕೆ ಶಿವಕುಮಾರ್ ಬೆಳೆದು ನಿಂತಿದ್ದಾರೆ. ವರಿಷ್ಠರು ಕೂಡ ಯಾಕೋ ಏನೋ ಡಿ ಕೆ ಶಿವಕುಮಾರ್ ಅವರ ಹುಂಬತನಕ್ಕೆ ಬ್ರೇಕ್ ಆಗ್ತಾ ಇಲ್ಲ. ಬದಲಿಗೆ ಸಿದ್ದರಾಮಯ್ಯ ಅವರನ್ನೇ ಡಿ ಕೆ ಶಿವಕುಮಾರ್ ಅವರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂತೆ ತೇಪೆ ಹಾಕುವ ಕೆಲಸವನ್ನು ಮಾಡುವ ಮೂಲಕ ಅಪರೋಕ್ಷವಾಗಿ ಸಿದ್ದರಾಮಯ್ಯ ಅವರ ನಾಯಕತ್ವವನ್ನು ತುಳಿಯುವಂತಹ ಯತ್ನವನ್ನು ಮಾಡ್ತಾ ಇದೆ ಅನ್ನುವ ಸಂದೇಹಗಳು ಹುಟ್ಟದೇ ಇರೋದಿಲ್ಲ. ದೊಡ್ಡ ಮಟ್ಟದ ನಾಯಕ ಆಗಿರುವಂತಹ ಸಿದ್ದರಾಮಯ್ಯ ಅವರ ಕೈಯಲ್ಲಿ ಏನೂ ಆಗ್ತಾ ಇಲ್ಲ. ಅವರು ವರಿಷ್ಠರ ಕೈಗೊಂಬೆಯಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಹೇಳಿದಂತೆ ಕೇಳುವಂತಹ ಸ್ಥಿತಿಯಲ್ಲಿ ಅವರು ಸಿಲುಕಿಕೊಂಡಿದ್ದಾರೆ ಅನ್ನುವುದನ್ನೇ ಜನಮಾನಸದಲ್ಲಿ ಪ್ರತಿಬಿಂಬಿಸ್ತಾ ಹೋದರೆ ಸಿದ್ದರಾಮಯ್ಯ ಅವರಿಗೆ ಇರುವ ವರ್ಚಸ್ಸು, ಜನಪ್ರಿಯತೆ ತಾನಾಗಿಯೇ ಕುಗ್ಗುತ್ತೆ. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯ ಆಟವನ್ನು ಆಡೋದಕ್ಕೆ ಆಗೋದೇ ಇಲ್ಲ. ಅವರು ಶಕ್ತಿವಂತ ನಾಯಕ ಅನ್ನುವ ಪೊರೆಯನ್ನು ಕಳಚಿಕೊಳ್ಳುವಂತೆ ಮಾಡುವುದಕ್ಕಾಗಿಯೇ ಈ ರೀತಿ ಸಿದ್ದರಾಮಯ್ಯ ಅವರಿಗೆ ಸೆಟ್ ಬ್ಯಾಕ್ ಆಗುವಂತಹ ಯತ್ನಗಳನ್ನು ಡಿ ಕೆ ಶಿವಕುಮಾರ್ ವರಿಷ್ಠರ ಮೂಲಕವೇ ಹೇರ್ತಾ ಇದ್ದಾರೆ ಅನ್ನುವ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇವೆ. ಅದರ ಜೊತೆಗೇ ಮೂಢ ನಿವೇಶನಗಳ ಹಗರಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತೂಗುಗತ್ತಿ ಸಿದ್ದರಾಮಯ್ಯ ಅವರ ಮೇಲೆ ತೂಗ್ತಾನೇ ಇದೆ. ಇಡಿ ಕೂಡ ಮತ್ತೆ ಒಂದಷ್ಟು ಸೈಟುಗಳನ್ನು ಮುಟ್ಟುಗೋಲು ಹಾಕಿಕೊಂಡಿರುವುದು ಕೂಡ ಆ ಪ್ರಕರಣ ಇನ್ನೂ ಜೀವಂತವಾಗಿದೆ, ಇಡಿ ಅದರಲ್ಲಿ ಸಕ್ರಿಯ ಆಗಿದೆ ಅನ್ನುವುದನ್ನು ತೋರಿಸ್ತಾ ಇದೆ. ಅದು ಮುಂದೊಂದು ದಿನ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬಕ್ಕೆ ಎರವಾಗುವ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಮುಡ ಹಗರಣವು ಕೂಡ ನ್ಯಾಯಾಲಯದ ಮುಂದೆ ವಿಚಾರಣೆಯ ಹಂತದಲ್ಲಿ ಇದೆ. ಲೋಕಾಯುಕ್ತ ತನಿಖೆ ನಡೀತಾ ಇದೆ. ಲೋಕಾಯುಕ್ತ ತನಿಖೆ ಪಕ್ಷಪಾತದಿಂದ ಕೂಡಿದೆ ಅನ್ನುವಂತಹ ದೂರನ್ನು ಸ್ನೇಹಮಯಿ ಕೃಷ್ಣ ಅವರು ಕೇಂದ್ರ ಜಾಗೃತ ದಳಕ್ಕೆ ನೀಡಿದ್ದಾರೆ. ಜಾಗೃತ ದಳವೂ ಕೂಡ ಆ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ಮುಂದಾಗಿರುವುದು ಕೂಡ ಇಲ್ಲಿ ವಿಶೇಷ. ಹೀಗಾಗಿ ಸಿದ್ದರಾಮಯ್ಯ ಅವರನ್ನು ಎಲ್ಲ ರೀತಿಯಿಂದಲೂ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡ್ತಾ ಹೋಗ್ತಾ ಇರುವ ಡಿ ಕೆ ಶಿವಕುಮಾರ್ ಅವರು ಸದ್ಯಕ್ಕೆ ಮೇಲುಗೈಯನ್ನು ಸಾಧಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರ ವರ್ಚಸ್ಸು ಕುಂದುವಂತೆ ಮಾಡುವ ಸನ್ನಾಹ ಇದರ ಹಿಂದೆ ಅಡಗಿರುವುದು ಸುಸ್ಪಷ್ಟವಾಗಿ ಕಾಣ್ತಾ ಇದೆ. ಸಿದ್ದರಾಮಯ್ಯ ಅವರು ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಅಥವಾ ಅರಿತಿದ್ದರೂ ಅದನ್ನು ಲೆಕ್ಕಿಸದೆಯೇ ಅಧಿಕಾರದಲ್ಲೇ ಉಳ್ಕೊಂಡು ಹೋಗ್ತಾನೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇರುವಂಥದ್ದು. ತುಳಿತ ಪ್ರಕರಣದಲ್ಲಿ ನಮ್ಮದೇನು ತಪ್ಪು ಇಲ್ಲವೇ ಇಲ್ಲ, ನನ್ನದು ಇಲ್ಲವೇ ಇಲ್ಲ ಅನ್ನುವಂತಹ ಮಾತನ್ನು ಸಮರ್ಥನೆ ಮಾಡಿಕೊಳ್ತಾ ಇರುವಂಥದ್ದು ನಿಜಕ್ಕೂ ನಗೆಪಾಟಲಿನ ಸಂಗತಿಯಾಗಿದ್ದು, ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಇನ್ನೂ ಎಷ್ಟು ದೊಡ್ಡ ಮಟ್ಟದ ಹೊಡೆತಗಳನ್ನು ಸಿದ್ದರಾಮಯ್ಯ ಅವರ ವಿರುದ್ಧ ಬೀಸ್ತಾರೆ ಅನ್ನುವುದೇ ಕುತೂಹಲಕಾರಿ ಅಂಶಗಳಾಗಿದ್ದು, ಒಂದು ರೀತಿಯಲ್ಲಿ ನೋಡಿದರೆ ಇತ್ತೀಚಿನ ಬೆಳವಣಿಗೆಗಳು ಡಿ ಕೆ ಶಿವಕುಮಾರ್ ಅವರ ಪರವಾಗಿಯೇ ಹೈಕಮಾಂಡ್ ನಿಂತಿದೆ ಅನ್ನುವುದು ಗೋಚರ ಆಗ್ತಾ ಇದೆ. ಇದು ಸಿದ್ದರಾಮಯ್ಯ ಅವರ ರಾಜಕೀಯವನ್ನೇ ಅಂತಿಮವಾಗಿ ಮುಗಿಸುವಂತಹ ಹುನ್ನಾರದ ಭಾಗವಾಗಿ ಕಾಣ್ತಾ ಇದೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದ.